ಸುಖ, ಸಂತೋಷ. ಸುಖ ಮತ್ತು ಸಂತೋಷಗಳು ಬೇರೆ ಬೇರೆ. ಸುಖವನ್ನು ನಾವು ಹಣದಿಂದ ಕೊಳ್ಳಲು ಸಾಧ್ಯ. ಹಣದಿಂದ ಸುಖದ ವಸ್ತುಗಳಾದ ಎ ಸಿ, ಫ್ರಿಡ್ಜ್, ವಾಷಿಂಗ್ ಮಿಷನ್, ಓವನ್, ಕಾರ್ ಹೀಗೆ ವಸ್ತುಗಳನ್ನು ಖರೀದಿಸಿ ಅವುಗಳನ್ನು ಅನುಭವಿಸುವುದೇ ಸುಖ. ಆದರೆ ಸಂತೋಷ ಹಾಗಲ್ಲ. ಅದನ್ನು ಹಣದಿಂದ ಪಡೆಯಲು ಸಾಧ್ಯವೇ ಇಲ್ಲ. ತನಗೆ ತಾನೇ ಕಂಡುಕೊಳ್ಳುವಂತಹದ್ದು. ವಸ್ತುಗಳನ್ನು ಪಡೆಯಲು ಅತ್ಯಂತ ಕಷ್ಟಪಡ್ತಾ ಹಣವನ್ನು ಗಳಿಸಿ ಅದರಿಂದ ಸಂತೋಷ ಪಡಬಹುದು ಅನ್ನುವಂತಹ ಭ್ರಮೆಯಿಂದ ಜನರು ಅದರ ಹಿಂದೆ ದಾಪುಗಾಲಿಡ್ತಾ ಇದ್ದಾರೆ. ಆದರೆ ಅವುಗಳಿಂದ ಸಿಗುವ ಸುಖ ಕ್ಷಣಿಕ. ಅದನ್ನೇ ಸಂತೋಷವೆಂದು ಭ್ರಮಿಸ್ತಾ ಇದ್ದಾರೆ. ನಿಜವಾದ ಸಂತೋಷ ಅಥವಾ ಆನಂದವನ್ನು ಪಡೆಯಲು ಬಹಳ ಸುಲಭವಾದ ದಾರಿ ಅಂತಂದರೆ ಭಗವಂತನ ಆರಾಧನೆ. ಇದರಿಂದ ಮಾನವನ ಮನಸ್ಸಿಗೆ ನೆಮ್ಮದಿ, ಶಾಂತಿ ಉಂಟಾಗಿ ನಿಜವಾದ ಭಗವತಾನಂದದಲ್ಲಿ ತೇಲಾಡ್ತಾನೆ. ಇಂತಹ ಭಗವಂತನನ್ನು ಪಡೆಯಲು ಸಹ ಬಹಳ ಸುಲಭ. ಭಕ್ತಿಯಿಂದ ಒಮ್ಮೆ ಕರೆದರೂ ಸಾಕು, ನಮ್ಮ ಮುಂದೆ ಬಂದು ನಿಲ್ಲುವನು. ಆದರೆ ಆ ಭಕ್ತಿಗಾಗಿ ಅತ್ಯಂತ ಸಾಧನೆಯನ್ನು ಮಾಡಬೇಕಾಗತ್ತೆ. ಭಕ್ತ ಪುರಂದರದಾಸರು, ಕನಕದಾಸರು, ಭಕ್ತ ಕುಂಬಾರ, ಕಬೀರ ಮುಂತಾದವರೆಲ್ಲರೂ ಸಹ ತಮ್ಮ ಭಕ್ತಿಯಿಂದಲೇ ಭಗವಂತನನ್ನು ಒಲಿಸಿಕೊಂಡು ಆನಂದವನ್ನು ಹೊಂದಿದರು. ಭಗವಂತನು ಸಹ ನಾವು ಕುಳಿತು ಹಾಡಿದರೆ ನಿಂತು ಕೇಳ್ತಾನೆ, ನಿಂತು ಹಾಡಿದರೆ ಭಗವಂತನು ನರ್ತಿಸುತ್ತಾ ಆಲಿಸ್ತಾನೆ. ಹೀಗೆ ದೇವರು ನಮಗಿಂತಲೂ ಒಂದು ಹೆಜ್ಜೆ ಮುಂದಿಡ್ತಾ ನಮ್ಮೆಲ್ಲರನ್ನು ಆನಂದದಲ್ಲಿ ತೇಲಿಸಲೇ ಪ್ರಯತ್ನಿಸ್ತಾನೆ. ಆದರೆ ಇದನ್ನರಿಯದ ಮಾನವನು ಕೆಟ್ಟ ಕೆಲಸಗಳನ್ನು ಅಧಿಕವಾಗಿ ಮಾಡುತ್ತಾ ತನ್ನ ದುಃಖಕ್ಕೆ ತಾನೇ ಕಾರಣನಾಗ್ತಾನೆ. ಸುಖ ಸಂತೋಷಗಳಿಂದ ದೂರವಾಗ್ತಾನೆ.